ಎಲ್ಲ ಸಹೃದಯ ಸ್ನೇಹಿತರಿಗೆ ಪ್ರೀತಿಯ ನಮಸ್ಕಾರಗಳು. ನಾನು ಶಿವನಕೆರೆ ಬಸವಲಿಂಗಪ್ಪ, ಕಾರ್ಯದರ್ಶಿ ಕರುಣಾ ಜೀವ ಕಲ್ಯಾಣ ಟ್ರಸ್ಟ್, ದಾವಣಗೆರೆ. ಸುಖ ದುಃಖಗಳಿಗೆ ಮನ ಏಕೈಕ ಕಾರಣ. ಮನದ ಸ್ವಾತಂತ್ರ್ಯ ಬಿಡುಗಡೆ ಆನಂದಕ್ಕೆ ಕಾರಣ. ಹಾಗೆಯೇ ದುಃಖಕ್ಕೂ ಬಂಧನಕ್ಕೂ ಕಾರಣ. ದುಃಖದ ಬಂಧನದಿಂದ ಬಿಡುಗಡೆಗೊಂಡು ಆನಂದದ ಆಕಾಶದಲ್ಲಿ ಹಾರಾಡಲು ಅಸತ್ಯ, ಸತ್ಯ, ದುಃಖ, ಸುಖ, ಶಾಂತಿ, ಅಶಾಂತಿಗಳ ಅವಲೋಕನ ಮಾಡಬೇಕು. ಎಚ್ಚರ ಗಮನಗಳಿಂದ ಅಸತ್ಯ, ಅನೀತಿಗಳಿಂದ ಮುಂದೆ ಬರಬಹುದಾದ ಘೋರ ಪರಿಣಾಮಗಳ ನೆನೆದು ಸತ್ಯದ ಕತ್ತಿಯಲ್ಲಿಯೇ ನಡೆಯಬೇಕು. ಅದಕ್ಕೆ ಸತ್ಯದ ನಡೆಗೆ ಅಗ್ನಿ ಪರೀಕ್ಷೆ ಎನ್ನುವುದು. ಸತ್ಯ ಅಗ್ನಿ ಎಲ್ಲ ಕೊಳಕನ್ನು ಸುಟ್ಟು ಬೆಳಕನೆತ್ತು ಸತ್ಕಾರ್ಯಗಳ ನನಸ ಮಾಡುತ್ತದೆ. ಅಸತ್ಯ ಅಶಾಂತಿಗಳ ದಾರಿ ತಂತಾನೇ ದುಃಖದ ಮಡುವಿಗೆ ಕೆಡವಿ ನಮ್ಮ ಸುತ್ತಮುತ್ತಲಿನವರೆಗೂ ಸೆಕೆ, ಧಗೆ, ಶಾಕ್ ಕೊಡುತ್ತದೆ. ಟಾಲ್ಸ್ಟಾಯ್ ಜಗತ್ತಿನಲ್ಲಿ ಬಗೆ ಬಗೆಯ ಶ್ರೀಮಂತಿಕೆ ಇರಬಹುದು, ಆದರೆ ಸತ್ಯವಾದ ಒಂದು ಮಾತು ಎಲ್ಲ ಶ್ರೀಮಂತಿಕೆಗಳಿಂತಲೂ ಬಹುದೊಡ್ಡದು ಎನ್ನುತ್ತಾನೆ. ಸತ್ಯಮೋದ ಧರ್ಮಂಚರ ಎಂದರೆ ಸತ್ಯ ಹೇಳು, ಧರ್ಮದಿಂದ ನಡೆ. ಈ ಒಂದು ಮಾತು ಸದಾಲೋಚನೆಯ ಮನ ಸೃಷ್ಟಿಸಿ ಸತ್ಕಾರ್ಯಗಳ ಮೂಲಕ ಜೀವ ಕಲ್ಯಾಣಕ್ಕೆ ಅನುವಾಗಬಲ್ಲದು. ಟಾಲ್ಸ್ಟಾಯ್ ಮುಂದುವರೆದು, ನಾವು ಚಿಕ್ಕವರಿದ್ದಾಗಲೇ ತಾಯಿ, ತಂದೆ, ಶಾಲೆ, ಸಮಾಜದ ಮೂಲಕ ಸುಳ್ಳು, ತಪ್ಪು ಕಲ್ಪನೆಗಳನ್ನು ರೂಢಿ ಮಾಡಿಕೊಂಡು ಬಿಡುತ್ತೆ. ಇದರಿಂದ ಬಿಡಿಸಿಕೊಳ್ಳುವುದು ತುಂಬ ಕಷ್ಟ. ನಮ್ಮ ಸುಖದ ಸುನೀತಿಯ ಬದುಕಿನ ಬಗ್ಗೆ ಎಚ್ಚರವಿದ್ದರೆ ಸುಳ್ಳಿನ ಚಟದಿಂದ ಮುಕ್ತಿ ಸಾಧ್ಯ. ಸತ್ಯವನ್ನು ಎದುರಿಸಲು ನೀವು ಅಶಕ್ತರಾಗಿದ್ದರೆ ಜೀವನದಲ್ಲಿ ಎಂದೂ ಉದ್ಧಾರವಾಗಲಾರಿರಿ. ಬದಲಿಗೆ ನಿಮ್ಮ ಬದುಕು ಇನ್ನಷ್ಟು ಹಾಳಾಗುತ್ತದೆ ಎನ್ನುತ್ತಾನೆ. ಸ್ವಾತಂತ್ರ್ಯ, ಸತ್ಯ, ಪ್ರೇಮ, ಸಮಾನತೆ, ಸಾಮಾಜಿಕ ನ್ಯಾಯ ಅತ್ಯಮೂಲ್ಯ ಮೌಲ್ಯಗಳು. ಒಬ್ಬ ಮಹಾರಾಜ ಬಂಗಾರದ ಪಂಜರದಲ್ಲಿ ಗಿಳಿಯನ್ನಿಟ್ಟು ತರತರದ ದುಬಾರಿ ಹಣ್ಣು ತಿನ್ನಿಸಿ ಹಾಲು ಕುಡಿಸಿ ಅದನ್ನು ಸಂತೋಷಪಡಿಸಲು ಪ್ರಯತ್ನಿಸಿದರೂ ಆಗಲಿಲ್ಲ. ಕಾರಣ ವಿಚಾರಿಸಿದಾಗ ಅದು, ನಾನು ಗಿಡಗ ಇತರ ಪ್ರಾಣಿಗಳ ಜೀವ ಭಯಕ್ಕೆ ಬೆದರದೆ 10 ನದಿ ನೀರು ಕುಡಿದು 100 ಗಿಡಗಳ ಹಣ್ಣಿನ ಸವಿಯುತ್ತಾ ಸ್ವಚ್ಛಂದ ಹಾರಾಡಬೇಕು ಎಂದಿತು. ಅದೇ ಸಂತೋಷ ನನಗೆ. ಸ್ವತಂತ್ರ ನನಗೆ ಬಂಧನವಲ್ಲ. ಪಂಜರದಿಂದ ಬಿಡುಗಡೆಗೊಳಿಸು, ಹಾರುತ್ತೇನೆ, ಆನಂದವಾಗಿರುತ್ತೇನೆ ಎಂದಿತು. ನಾವು ಹಣ, ಅಧಿಕಾರ, ಅಂತಸ್ತು, ಪ್ರಶಸ್ತಿಗಳ ಆಸೆಗೆ ಜೋತು ಬಿದ್ದು ರಾಜಕಾರಣಿಗಳು, ಸ್ವಾಮಿಗಳು, ಅಧಿಕಾರಸ್ಥರ ಗುಲಾಮರಾಗಬಾರದು. ಪ್ರಭಾವಗಳಿಲ್ಲದೆ ಪ್ರಶಸ್ತಿ ಸಿಗುವುದಿಲ್ಲ, ನಿಜ. ಬೇಡ, ಅವುಗಳಿಂದೇನು ಪ್ರಯೋಜನ? ಅವು ಅಹಂ ಹೆಚ್ಚಿಸುತ್ತವೆ ಅಷ್ಟೇ. ಅದಕ್ಕೆ ಸತ್ಸಂಗ, ಆಧ್ಯಾತ್ಮಿಕ ಚಿಂತನೆ ಅತ್ಯಗತ್ಯ. ಶಿವಪಥವನರಿವಡೆ ಗುರುಪಥವೇ ಮೊದಲು. ಮಡಕೆಯ ಮಾಡುವವರಿಗೆ ಮಣ್ಣೇ ಮೊದಲು. ದೇವನ ಹರಿಯರು ಶರಣರ ಸಂಘವೇ ಮೊದಲು ಎಂದಿದ್ದಾನೆ ಬಸವಣ್ಣ. ನಮ್ಮೊಳಗೆ ಇರುವ ವಿವೇಕ, ಅಂತಃಸಾಕ್ಷಿ, ಸತ್ಯ ಚಿಂತನೆ ಬಹುದೊಡ್ಡ ಗುರು. ನಮಗೆ ಸತ್ಯ, ನೀತಿ, ಪ್ರೀತಿ ನಾವು ನಡೆಯಬೇಕಾದ ಹೆದ್ದಾರಿ, ದೇವದಾರಿ. ದೀಪ ಎಲ್ಲಿದ್ದರೂ ದೀಪ. ಮೊಟ್ಟ ಮೊದಲು ವಿವೇಕದ ಬೆಳಕನ್ನು ನಾವು ಅನುಸರಿಸಿ ಆನಂದ ಸಾಧಿಸೋಣ. ಜಗ ಅನುಸರಿಸುತ್ತಿಲ್ಲ ಎನ್ನುವ ಕೊರಗು, ಗೊಡವೆ ಬೇಡವೇ ಬೇಡ. ದೇಹ ಮನಗಳಲ್ಲಿ ಆರೋಗ್ಯ, ಆನಂದ, ಶಾಂತಿ, ಸಾರ್ಥಕ್ಯ ಸಂಪಾದಿಸಿಕೊಳ್ಳೋಣ. ಬುದ್ಧ ನಿನ್ನ ಆರೋಗ್ಯಕ್ಕೂ ಅನಾರೋಗ್ಯಕ್ಕೂ ಆನಂದಕ್ಕೂ ದುಃಖಕ್ಕೂ ನೀನೇ ಕಾರಣ ಎನ್ನುವುದನ್ನು ಸರಿಯಾಗಿ ತಿಳಿ ಎಂದು ಸದಾ ಎಚ್ಚರದಿ ದುಃಖದಿಂದ ಸುಖಕ್ಕೆ, ಅಶಾಂತಿಯಿಂದ ಶಾಂತಿಗೆ ಸತ್ಯ ಪ್ರೀತಿಗಳೆಂಬ ಸ್ಯಾಟಲೈಟ್ ಬೆಳೆಸಿ ಆನಂದವಾಗಿರೋಣ ಎಂದಿದ್ದಾನೆ. 100 ಕಾಲ ಸುಖವೂ ದುಃಖವೂ ಎಲ್ಲ ನಮ್ಮ ಕೈಯಲ್ಲಿದೆ, ನಮ್ಮ ಮನದಲ್ಲಿದೆ. ಆಯ್ಕೆ ನಮ್ಮದು. ಧನ್ಯವಾದಗಳು.